everyone fine. ಕೇರಳದ ವಯನಾಡಿನಲ್ಲಿ ಮಳೆಯ ಆರ್ಭಟ ಹೆಚ್ಚಾಗಿದೆ. ಅದರಲ್ಲೂ ಕಬಿನಿ ಜಲಾಶಯ ಭರ್ತಿಯಾಗಿದೆ. ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ಕೂಡ ಹರಿಬಿಡಲಾಗ್ತಾ ಇದೆ. ಕೇರಳದಲ್ಲಿ ಸಾಕಷ್ಟು ಮಳೆ ಆಯ್ತು ಅಂತಂದ್ರೆ ಅದು ಎಫೆಕ್ಟ್ ಆಗೋದು ನಮ್ಮ ಕಾವೇರಿಗೆ. ಕಬಿನಿ ಜಲಾಶಯ ಭರ್ತಿ ಹಿನ್ನೆಲೆ ಹಾಗಾಗಿ ನಾಳೆ ಬಾಗಿನ ಅರ್ಪಣೆ ಮಾಡಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಈ ಹಿಂದೆ ಕೂಡ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಡೇಟ್ ಕೂಡ ಫಿಕ್ಸ್ ಮಾಡಿದ್ರು. HD ಕೋಟೆ ತಾಲೂಕಿನ ಬೀಚನಹಳ್ಳಿ ಗ್ರಾಮದಲ್ಲಿ ಬರುತ್ತೆ ಕಬಿನಿ ಜಲಾಶಯ. ಕೇರಳದ ವಯನಾಡಿನಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ. ಅದರ ಎಫೆಕ್ಟ್ ಈಗ ಏನಾಗ್ತಿದೆ ಅಂತ ಹೇಳಿದ್ರೆ ಕಾವೇರಿ ಬೋರ್ಗರಿತಾ ಇದೆ. ಕಬಿನಿ ಜಲಾಶಯ ಭರ್ತಿಯಾಗಿದೆ. ನಾಳೆ ಮುಖ್ಯಮಂತ್ರಿಗಳು ಬಾಗಿನವನ್ನು ಅರ್ಪಿಸ್ತಾರೆ ಕಬಿನಿಗೆ. ಯಾಕೆಂದರೆ 2 ವರ್ಷ ಆಗಿತ್ತು ಈ ರೀತಿಯಾದಂಥ ಮಳೆಯಾಗಿ ನಮಗೆ. ಅದರಲ್ಲೂ KRS, ಕಬಿನಿ, ಹೇಮಾವತಿ ತುಂಬಿ ತುಳುಕಿ ಅದನ್ನು ಅಪರೂಪ ಅಂತ ಆಗಿಬಿಟ್ಟಿತ್ತು. ಬಟ್ ಈಗ ಎಲ್ಲ ಜಲಾಶಯಗಳು ಭರ್ತಿಯಾಗಿದ್ದಾವೆ, ನದಿಗಳು ಭೋರ್ಗರಿತಾ ಇದ್ದಾವೆ, ಸಾಕಷ್ಟು ರೀತಿ ಅನುಕೂಲ ಆಗಿದೆ. ಅನಾನುಕೂಲನೂ ಸಹಜವಾಗಿ ಆಗುತ್ತೆ. ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಅನಾನುಕೂಲನೂ ಇದೆ, ಅನುಕೂಲನೂ ಇದೆ. ಬಟ್ ಒಂದು ರೀತಿ ನಮ್ಮ ಭವಿಷ್ಯದ ದೃಷ್ಟಿಯಿಂದ ಖುಷಿ ವಿಚಾರ. ಇಡೀ ರಾಜ್ಯಾದ್ಯಂತ ಎಲ್ಲ ಸೇತುವೆಗಳು ಈಗ ರುದ್ರರಮಣೀಯವಾಗಿ ಕಂಗೊಳಿಸ್ತಾ ಇದ್ದಾವೆ. ನೀರು ಜಾಸ್ತಿ ಇದೆ, ಸಂಗ್ರಹ ಇದೆ. ಇನ್ನು ಮುಖ್ಯಮಂತ್ರಿಗಳು ನಾಳೆ ಕಬಿನಿ ಜಲಾಶಯಕ್ಕೆ ತೆರಳಿ ಅಲ್ಲಿ ಬಾಗಿನವನ್ನು ಅರ್ಪಿಸಲಿದ್ದಾರೆ.